ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಬಲವಾಗಿ ನನಗೆ ಎಲ್ಲ ಕೆಲಸ ಆಗೇ ಆಗುತ್ತೆ ಅಂತ ಅನಿಸ್ತಾ ಇದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸೊ ಗೈಸ್, ನಾನು ಆ್ಯಕ್ಚುಲಿ ವಿಡಿಯೋ ಪ್ರಾಪರಾಗಿ ತೆಗಿಯೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಟ್ರೈಪೋರ್ಟ್ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಅದು ಬಂದಿದೆ, ಇವತ್ತು ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೆಂಗಂತಂದರೆ, ಏನಾದ್ರು ಒಂದು ಮಾಡಬೇಕು ಅಂತ ಅನಿಸಿದ್ರೆ ಕಂಪ್ಲೀಟಾಗಿ ಅದು ಲೈಕ್ ನಾವೇನು ಮಾಡಬೇಕು ಅಂದ್ಕೊಂಡಿರ್ತೀವಲ್ಲ, ಅದಕ್ಕೆ ಎಲ್ಲ ರೀತಿಲೂ ರಿಕ್ವೈರ್ಮೆಂಟ್ಸ್ ಏನೇನಿರುತ್ತೆ ಅದು ರೆಡಿ ಇರಬೇಕು. ನನಗೆ ಒಂದನ್ನು ಇಟ್ಕೊಂಡು ಒಂದನ್ನಿಲ್ಲೇ ಮ್ಯಾನೇಜ್ ಮಾಡಬೇಡ, ಲೈಕ್ ಆ ಥರ ಮೈಂಡ್ಸೆಟ್ ಅಂತೂ ಇಲ್ಲ. ಆ್ಯಂಡ್ ಇವನ್ ಇದನ್ನು ಕೂಡ ನನ್ನ ಅಮ್ಮಂಗೇನು ಲೈಕ್ ಇಲ್ಲ ನಂಗೆ ಬೇಕು ಕೊಡಿಸಿ ಆ ಥರ ಕೇಳಿ ತೊಗೊಂಡಿದ್ದಲ್ಲ, ನನ್ನದೇ ಸೇವಿಂಗ್ಸಲ್ಲಿ ನಾನು ತೊಗೊಂಡಿದ್ದು. ಅಮ್ಮಂಗೆ ಹೇಳಿದೆ, ಮಮ್ಮಿ ಹಿಂಗೆ ತೊಗೋತಿದ್ದೀನಿ, ಓಕೆ ಆಯಿತು ತೊಗೋ, ನಿನ್ಗೆ ಯಾವ್ದು ಓಕೆ ಅನ್ಸುತ್ತಲ್ಲ ಅದನ್ನು ತೊಗೋ ಅಂತ ಹೇಳಿದ್ರು. ಲಿಟ್ರಲಿ ನನ್ನ ಲೈಫಲ್ಲಿ ಹೆಂಗೆ ಅಂದರೆ, ನಾನು ಅಬ್ಸರ್ವ್ ಮಾಡ್ತಿರೋ ಪ್ರಕಾರ 3 ಇಯರ್ಸಿಂದ ಲೈಕ್ ನಾನು ಏನಾಗಲ್ಲ, ನಾನು ಓದ್ಬಿಟ್ರೆ ಸಾಕು ಕೆಲಸ ಆಗಿಬಿಡುತ್ತೆ. ನೋ, ಆ್ಯಕ್ಚುಲಿ ನೋ, ಹಣೆ ಬರ ಚೆನ್ನಾಗಿರ್ಬೇಕಷ್ಟೇ, ನಮ್ಮ ಟೈಮ್ ಚೆನ್ನಾಗಿರಬೇಕು. ಏನೋ ಓ ಜನ್ಮದಲ್ಲಿ ಮೇ ಬಿ ತುಂಬ ದೊಡ್ಡ ದೊಡ್ಡ ತಪ್ಪುಗಳೇ ಮಾಡಿಬಿಟ್ಟಿದ್ದೀನಿ ಅನ್ಸುತ್ತೆ ನಾನು. ಸೊ ಈ ಜನ್ಮದಲ್ಲಿ ಸಫರ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಆ್ಯಕ್ಚುಲಿ ನಾನು ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಅವ್ಳು ಹೇಳಿದ್ಲು, ನೀನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ಯಾ, ಫೋಟೋಗೆ ಬರಲ್ಲ ಅಂತಿದ್ದೆ, ನೀನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೆಯಾ ಅಂತ. ಹಾಗೆ ಅಂದ್ಕೊಂಡೆ, ಹೌದಲ್ಲ, ಒಂದೆರಡರಲ್ಲಾದರೂ ಓಕೆ. ನಾನು ಯಾವುದನ್ನ ಇದೇನು ಅನ್ನೋ ಥರ ನೋಡಿರ್ತೀನಲ್ಲ ನನ್ನ ಲೈಫಲ್ಲಿ, ಅದೇ ನಾನು ಫೇಸ್ ಮಾಡಬೇಕಾದ್ರೆ ವ್ಯಾಲ್ಯೂ ತಿಳ್ಕೊಬೇಕು, ಆ ಥರ ಮಾಡಿಸುತ್ತೆ ದೇವರು. ಅದ್ರಲ್ಲಿ ಇದು ಒಂದು, ಬಟ್ ಇದ್ರಲ್ಲಿ ಖುಷಿ ಇದೆ, ಒಂದು ಕಡೆ ಇನ್ಸೆಕ್ಯೂರಿಟಿ ಇದೆ, ಹೇಗಾಗುತ್ತೋ ಏನೋ ಅನ್ನೋದು. ಹೋಪ್ ಸೊ ಒಳ್ಳೇದಾಗಲಿಲ್ಲ ಅಂದರು, ಕೆಟ್ಟ ರೀತಿ ಅಂತೂ ಇದು ಟರ್ನ್ ಓವರ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಟ್ರೈಪೋರ್ಟ್ ನಾನು ಬುಕ್ ಮಾಡಿರೋದು. ಕಂಪನಿ ಬಂದು ನನಗೂ ಪ್ರಾಪರ್ ಗೊತ್ತಿಲ್ಲ, ನಾನು ಅಣ್ಣ ಕುತ್ಕೊಂಡು ನೋಡಿ ತೊಗೊಂಡಿದ್ದು. ಓಕೆ, ಓಪನ್ ಮಾಡಿ ನೋಡಿ ಬಿಡೋಣ. ಒನ್ ಸೆಕ್. ಸೊ ಗೈಸ್, ಪ್ರಾಪರಾಗಿ ಇನ್ನೂರಲ್ಲೆಲ್ಲ ಫ್ಲಿಪ್ಕಾರ್ಟ್ ಬಾಕ್ಸ್ ಮೇಲೆ ಇಟ್ಟು ತೆಗಿತಾ ಇದ್ದೀನಿ. ಇವೇ ನಂಗೆ ಗೊತ್ತಿಲ್ಲ ಹೆಂಗೆ ವರ್ಕ್ ಮಾಡಬೇಕು, ಇದನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಏನೋ ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀನಿ. ಹೋಪ್ ಸೊ ಯೂಸ್ಫುಲ್ ಆಗುತ್ತೆ. ಹೇಗಿದೆ ಟ್ರೈಪೋರ್ಡ್? ಬ್ರ್ಯಾಂಡ್ ಯಾವುದೋ, ಕಂಪನಿ ಯಾವುದು ಅಂತಲೂ ಗೊತ್ತಿಲ್ಲ. ಇದಕ್ಕೂ ಕೂಡ ಹೆವಿ ಕಷ್ಟಪಟ್ಟು ತೊಗೊಂಡಿದ್ದೀನಿ. ನನ್ನ ಲೈಫಲ್ಲಿ ನಾನು ಮೇ ಬಿ 21 ಇಯರ್ಸ್ ತನಕ ಸ್ಟ್ರಗಲ್ ಮಾಡಿದ್ದೀವಿ. ಓವರ್ ಆಲ್ ಫ್ಯಾಮಿಲಿ ಯೂನಿಟಿಯಿಂದ ಸ್ಟ್ರಗಲ್ ಮಾಡಿದ್ದೀವಿ. ಇಂಡಿವಿಜುವಲ್ ಆಗಿ ನನ್ನ ಮೆಂಟಲಿ ನಾನು ಯಾವುದನ್ನೂ ಫೀಲ್ ಮಾಡಿಲ್ಲ. ಬಟ್ ಆಫ್ಟರ್ 21 ಇದೆಯಲ್ಲ, ಇಟ್ಸ್ ನಾಟ್ ಲೈಕ್ 21 ಆಯಿತು ಅಂತಲ್ಲ, ಅದಾದಮೇಲೆ ಆಗಿದ್ದು ಕೆಲವೊಂದು ಇನ್ಸಿಡೆಂಟ್ಸಿಂದ ತುಂಬ ಸಫರ್ ಮಾಡಿದ್ದೀನಿ, ತುಂಬ ಡಿಪ್ರೆಸ್ಡ್ ಆಗಿದ್ದೀನಿ, ತುಂಬ ಅದರಿಂದ ಅಗೇನ್ ಗೆಟ್ ಆನ್ ಆಗಿದ್ದೀನಿ, ತುಂಬ ಕಲ್ತಿದ್ದೀನಿ, ತುಂಬ ಕೆಟ್ಟ ಬುದ್ಧಿಗಳನ್ನ ಬಿಟ್ಟಿದ್ದೀನಿ. ಲೈಕ್ ಒಂಥರ ಆಫ್ಟರ್ 23 ಇಟ್ಸ್ ಕಂಪ್ಲೀಟ್ಲಿ ಲರ್ನಿಂಗ್ ಇಯರ್ಸ್ ಆಗೋಗಿದೆ ನನಗಂತೂ. ಮೇ ಬಿ ಈ ಇಯರ್ ಅಥವಾ 25 ಎಂಡಿಂದ ಅಗೇನ್ ಬ್ಯಾಕ್ ಟು ನಾರ್ಮಲ್ ಅನ್ನೋ ಥರ ನಾನು ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಲೈಫ್ ಯಾರಿಗೂ ಸೀರಿಯಸ್ಲಿ ಈಸಿ ಇರಲ್ಲ, ನಾವು ಅಂದ್ಕೊಳ್ತೀವಿ ಅಷ್ಟೇ. ಅವ್ರ ದುಡ್ಡಿರುತ್ತೆ, ಅವ್ರಿಗೆ ಏನು ನೆವರ್. ಯಾರಿಗೆ ಏನಿದ್ರು ಮೆಂಟಲಿ ನಾವು ಫ್ರೀ ಇದ್ದರೆ, ಮೆಂಟಲಿ ನಾವು ಓಕೆ ಇದ್ದರೂ ಕೂಡ ಅದಕ್ಕೆ ಅನ್ನೋದು ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್. ಫಿಸಿಕಲಿ ಅಥವಾ ಫಿನಾನ್ಷಿಯಲಿ ಎಲ್ಲ ರೀತಿ ಓಕೆ ಇದ್ದು ಮೆಂಟಲಿ ಇಲ್ಲ ಅಂದರೆ ವರ್ತೇ ಇಲ್ಲ. ಆ ಎರಡು ಕೂಡ ಮೆಂಟಲಿ ಓಕೆ ಇದ್ದು, ಫಿಸಿಕಲಿ ಓಕೆ ಇದ್ದು, ಫಿನಾನ್ಷಿಯಲಿ ಇಲ್ಲ ಅನ್ನೋ ನಡೆಯುತ್ತೆ ಲೈಫು. ಬಟ್ ಮೆಂಟಲಿ ಫಿಸಿಕಲಿ ಮೋರ್ ಇಂಪಾರ್ಟೆಂಟ್ ಹ್ಯೂಮನ್ ಬೀಯಿಂಗ್ಸಿಗೆ. ಸೊ ನೋಡ್ತೀನಿ ಇದನ್ನು ಹೇಗೆ ಯೂಸ್ ಮಾಡೋದು ಏನು ಎಲ್ಲ ನೋಡಬೇಕು. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಇದು ಯೂಸ್ ಆಗುತ್ತೆ ನನಗೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಅಗೇನ್ ಮಂಗಳೂರಿಗೆ ಹೋಗ್ತಾ ಇದ್ದೀವಿ, ಅಗೇನ್ ಕೊರಗಜ್ಜ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಏನೋ ಗೊತ್ತಿಲ್ಲ, ಆಫ್ಟರ್ 25 ಎಂಡಿಂದ ಒಂದು ಪಾಸಿಟಿವಿಟಿ ಇದೆ, ಅಗೇನ್ ಎಲ್ಲ ಒಳ್ಳೇದಾಗ್ತಾ ಇದೆ, ನಾವು ಫೀಲ್ ಆಗ್ತಾ ಇದೆ. ದೇವ್ರು ಹೀಗೆ ಕಂಟಿನ್ಯೂ ಮಾಡಲಿಲ್ಲ ನಾವು ನಮ್ಮ ಲೈಫ್ನ ಅಂತ ಅದ್ರ ತಿಳ್ಕೊಳ್ತೀವಿ. ನಾವಂತೂ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನಮ್ಗೆ ಅಟ್ಲೀಸ್ಟ್ ಬೇರೆಯವರಿಂದ ಒಳ್ಳೇದಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಆಗಿ ನಾವು ಸಫರ್ ಮಾಡೋದರ ಅದು ಕೊಡದೆ ಹೋದರೆ ಸಾಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಬಸ್ ಸ್ಟಾಪಲ್ಲಿ ಸ್ಟಾರ್ಟ್ ಮಾಡಬೇಕಾಗಿತ್ತು ವ್ಲಾಗ್ನ. ಅಲ್ಲೊಂದಷ್ಟು ಇನ್ಸಿಡೆಂಟ್ ನಡೆದಿರೋದ್ರಿಂದ ವ್ಲಾಗ್ ಮಾಡೋ ಇಂಟ್ರೆಸ್ಟೇ ಇರಲಿಲ್ಲ. ಓಕೆ, ಯಾರೋ ಮಾಡಿರೋ ಇದರಿಂದ ನಾನು ನನ್ನ ವರ್ಕ್ನ ಬಿಡೋದ್ರಿಂದ ಆ ತಪ್ಪು ಅಥವಾ ಇನ್ಸಿಡೆಂಟ್ ಮತ್ತೆ ಇದಂತೂ ಆಗೋದಿಲ್ಲ, ಎರೇಸ್ ಆಗೋದಿಲ್ಲ, ಅಥವಾ ಅದು ನನ್ನ ಮೈಂಡಿಂದಂತೂ ಹೋಗೋದಿಲ್ಲ. ಸೊ ಅದೊಂದು ರೀಸನಿಂದ ಬಂದಿರೋ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡೋದು ಮಿಸ್ ಆಗುತ್ತಲ್ಲ ಅಂತ ಸ್ಟಾರ್ಟ್ ಮಾಡಿದ್ದೀನಿ.
ಸೊ ವೆಲ್ಕಮ್ ಬ್ಯಾಕ್ ಟು ವೈದ್ಯ ಜವನ್ ಬ್ಲಾಗ್. ನಾವೀಗ ಇರೋದು ಪ್ಲೇಸ್ ಹೆಂಗೆ ಅಂತಂದರೆ ಕೊರ್ಗಜ್ಜ ಮತ್ತು ಆ್ಯಂಡ್ ಅವ್ರ ಮಮ್ಮಿದು ಸಮಾಧಿ ಇದೆಯಲ್ಲ, ಸೊ ಅಲ್ಲಿಗೆ ಫಸ್ಟ್ ಬಂದಿದ್ದೀವಿ. ಯಾವಾಗಲೂ ಯೂಶ್ವಲಾಗಿ ಅಲ್ಲಿಗೆ ಫಸ್ಟ್ ಬಂದು ಅಲ್ಲಿ ಅವ್ರ ದರ್ಶನ ತೊಗೊಂಡು ಆ್ಯಂಡ್ ಅದಾದಮೇಲಿಂದ ಮೇಯ್ನ್ ಆದಿ ಸ್ಥಳಕ್ಕೆ ಹೋಗಬೇಕು. ಸೊ ಈಗ ಇಲ್ಲೆಲ್ಲ ದರ್ಶನ ತಗೊಂಡಿವೆ. ಇಲ್ಲಿ ಫೋಟೋ ವಿಡಿಯೋ ಏನೂ ತೊಗೊಳ್ಳೋ ಪರ್ಮಿಷನ್ ಇಲ್ಲ. ಸೊ ಹಾಗಾಗಿ ಫೋನ್ ಯೂಸ್ ಮಾಡಲಿಲ್ಲ. ಆ್ಯಂಡ್ ಹಿಂದೆ ಅಮ್ಮ ದೊಡ್ಡಮ್ಮ ಇಬ್ಬರು ಬರ್ತಾ ಇದ್ದಾರೆ. ಔಟಲ್ಲಿ ಮಾತಾಡಿಸ್ತೀನಿ. ಹಾಯ್ ಮಾಡಿಬಿಡಿ ಸಬ್ಸ್ಕ್ರೈಬರ್ಸ್ಗೆ. ಹಾಯ್, ಗುಡ್ ಮಾರ್ನಿಂಗ್. ಕೌಲಮ್ಮಿ ಹೇಳಿ ಹಾಯ್. ಅಷ್ಟೇ ಮಾರ್ನಿಂಗ್. ಸೂರ್ಯ ಹೇಳ್ತಾನಲ್ಲ. ಆ್ಯಕ್ಚುಲಿ ಏನಾಯಿತು ಅಂದರೆ ಈ ಕಡೆಯಿಂದ ಹೋಗ್ತಾನೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನೇನು ಮಾಡಿದ್ದೀನಿ, ವಿಡಿಯೋ ಸ್ಟಾರ್ಟ್ ಆಗಿದೆ ಅಂದ್ಕೊಂಡು ಕಂಪ್ಲೀಟ್ ಎಲ್ಲ ಮಾತಾದ್ಮೇಲೆ ಆಮೇಲೆ ಚೆಕ್ ಮಾಡ್ತೀನಿ. ಸ್ಟಾಪ್ ಮಾಡೋಕ್ಕೆ ಹೋದ್ರೆ ಆಗ ಸ್ಟಾರ್ಟ್ ಆಗ್ತದು. ಅದಕ್ಕೆ ಅಮ್ಮ ಒಂದು ಡೈಲಾಗ್ ಹೊಡೋರು. ಏನು ಮಾಡಿ ಡೈಲಾಗ್ ಅದು? ಸೂರ್ಯವಂಶದಲ್ಲಿ ಹೇಳ್ತಾನಲ್ಲ ದೊಡ್ಡಣ್ಣ, ಏನಂತ? ಕ್ಯಾಮ್ರಾ ಕ್ಯಾಪ್ ತೆಗಿಯೋದು ಮಾತ್ರ ಮರಿಬೇಡಣ ಅಂತ. ಹಂಗಾಯ್ತು. ಮಾತ್ರ ಮರಿಬೇಡ ಮೈತ್ರಿ. ಈಗ ನನ್ನ ಕತೆ ಹಾಗೆ ಆಯಿತು. ಸೊ ಸೇಮ್ ಇದೆ. ಆಗ ಏನು ಮಾತಾಡಿದೆ ಅದೇ ಸೇಮ್ ರಿಪೀಟ್ ಮಾಡಿದೆ. ಸೊ ಈಗ ಅಲ್ಲಿ ಆದಿ ಸ್ಥಳಕ್ಕೆ ಹೋಗಬೇಕು. ಅಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆ. ಅಲ್ಲಿ ಇವನ್ ದೇವ್ರುಗಳ್ನೂ ಕೂಡ ಕ್ಯಾಪ್ಚರ್ ಮಾಡ್ಬೋದು. ಇಫ್ ಇನ್ ಕೇಸ್ ಪಾಸಿಬಲ್ ಅದರಲ್ಲಿ ಯಾರನ್ನಾರು ಮಾತಾಡಿಸ್ತೀನಿ, ಲೈಕ್ ಅವ್ರು ಹೇಗೆ ಫೀಲ್ ಮಾಡಿದ್ರು ದೇವಸ್ಥಾನಕ್ಕೆ ಬಂದು, ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಇಲ್ಲಿಗೆ ಯಾಕೆ ಹಿಂಗೆ ರೆಗ್ಯುಲರಾಗಿ ಬರ್ತಾ ಇದ್ದೀವಿ ಅನ್ನೋ ರೀಸನ್ನು ನಾವೇನು ಅಂದ್ಕೊಂಡಿದ್ದೀವಿ ಅದಾದರೆ ಪಕ್ಕ ಹೇಳ್ತೀವಿ. ಬಿಕಾಸ್ ಸುಮ್ಮನೆ ಹಿಂಗಾಯಿತು ಅದಕ್ಕೆ ಬರ್ತಿದ್ದೀವಿ ಆ ಥರ ಎಲ್ಲ ಬೇಡ. ನಾವು ಎಕ್ಸ್ಪೀರಿಯನ್ಸ್ ಮಾಡಿ ಓಕೆ ಎಲ್ಲೇನೋ ಒಂದು ಪಾಸಿಟಿವ್ ವೈಬ್ ಇದೆ ಅನ್ನೋ ತಮಗೆ ಫೀಲ್ ಆದಾಗ ಪಕ್ಕ ನಾವೇನು ಫೀಲ್ ಬರ್ತಿದ್ದೀವಿ ಏನು ಇಲ್ಲ ಅಂತ ಹೇಳ್ತೀವಿ. ನೋಡೋಣ, ಅಲ್ಲಿ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನು ಹೇಳಿದೇನು ಹೇಳ್ತಿದ್ರಲ್ಲ. ಕೊರ್ಗಜ್ಜನ ದೇವಸ್ಥಾನದಿಂದ ಹೋಯ್ತಾ ಇರೋದು ಏನೋ ಒಂದು ಕಾನ್ಫಿಡೆಂಟ್ ಬಂದೈತೆ. ಎಲ್ಲ ಹಾಗೆ ಆಗತ್ತೆ. ಆ ಮುಖದಲ್ಲಿ ಕಳೆ ಕಾಣಿಸ್ತಾ ಇದೆ. ಮುಖದಲ್ಲಿ ಕಳೆ ಕಾಣ್ತೈತೋ ಆದ್ರೆ ಮನ್ಸಲ್ಲಂತೂ ಬಲವಾಗಿ ನನಗೆ ಎಲ್ಲ ಕೆಲಸ ಹಾಗೆ ಆಗತ್ತೆ ಅಂತ ಅನಿಸ್ತಾ ಇತ್ತು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸೊ ಹಾಯ್ ಗೈಸ್, ಆ್ಯಕ್ಚುಲಿ ನಾನು ಇಯರ್ಲಿ ವಿಡಿಯೋ ಪೋಸ್ಟ್ ಮಾಡಿ 1 ವೀಕ್ ಆಯಿತು. ಆ್ಯಂಡ್ ಇವನ್ ಅಲ್ಲಿ ತೊಗೊಂಡಿರೋ ಒಂದು ಕ್ಲಿಪ್ಪಲ್ಲಿ ಹೇಳಿದ್ದೀನಿ ಸಮ್ ಇನ್ಸಿಡೆಂಟ್ ಆಗಿ ನನಗೆ ಲೈಕ್ ಆ 1 ಡೇ ಕಂಪ್ಲೀಟ್ ಮೂಡ್ ಆಫ್ ಆಗಿತ್ತು ಅಂತ. ಅದು ಏನು ಅಂತ ಅಂದರೆ ಆ್ಯಕ್ಚುಲಿ ಫಸ್ಟ್ ಒಬ್ಬರು ಇದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವ್ರ ಹೆಸರು ಲೇಖನ್ ಅಂತ. ಹಾಯ್ ಮೇಡಮ್ಮ. ಹಾಯ್. ಮಾಡ್ಬೋದು ಒಂದು ಸ್ವಲ್ಪ ಹೆವಿ ಸೆಲೆಕ್ಟಿವ್, ಯಾರ ಜೊತೆ ಲೈಕ್ ಇಂಥವ್ರ ಜೊತೆನೇ ಮಾತಾಡಬೇಕು, ಹೀಗೆ ಮಾತಾಡಬೇಕು ಆ ಥರ. ಸೊ ಅವ್ನು ಗಾಬರಿ ಹೋಗಿದ್ದಾನೆ ನಾನು ಇಲ್ಲಿ ಕೂತಿದ್ದೀನಿ ಅಂತ. ಅದೇನಾಯಿತು ಅಂತಂದರೆ ಮೈಸೂರು ಟು ಮ್ಯಾಂಗ್ಳೂರ್ ಬಸ್ಸಿಗೆ ಹೋಗ್ಬೇಕಾದ್ರೆ 3 ಸೀಟ್ಸಲ್ಲಿ ನಾನು ಕಾರ್ನರ್ ಸೀಟಲ್ಲಿ ಕೂತಿದ್ದೆ. ಈ ಕಡೆ ಇಬ್ಬರು ಅಮ್ಮ ದೊಡ್ಡಮ್ಮನ ಕೂರಿಸಿದ್ದೆ. ಒಂದು ಅಂಕಲ್ ಬಂದರು ನನ್ನ ಪಕ್ಕ ನಿಂತ್ಕೊಂಡಿದ್ರು. ಮೈ ಮೇಲೆ ಬೀಳ್ತಾಯಿದ್ರು. ಐ ಥಾಟ್ ದಟ್ ಮೇ ಬಿ ರಶ್ ಇದೆಯಲ್ಲ ಅದಕ್ಕೆ ಅವರು ಮೈ ಮೇಲೆ ಬೀಳ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಓಕೆ ಆಯಿತು. ನಾನು ಅಮ್ಮನ ಕಡೆ ತಿರ್ಕೊಂಡು ಹಿಂಗೆ ಬಕ್ಕೊಂಡು ಮಾತಾಡ್ತಾ ಇದ್ದೆ. ಸೊ ಆಗಲೂ ಅಗೇನ್ ಇಲ್ಲೆಲ್ಲ ಟಚ್ ಮಾಡ್ತಾಯಿದ್ರು ಅವರು. ಐ ಥಾಟ್ ಅಗೇನ್ ಔಟ್ ಆಫ್ ಎ ಸಡನ್ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇದು ರೀಸೆಂಟ್ ಇದು ರೀಸೆಂಟ್ ಕೇರಳದಲ್ಲಿ ಸಮ್ ಇನ್ಸಿಡೆಂಟ್ ಆಗಿತ್ತಲ್ಲ. ಓಕೆ ಮೇ ಬಿ ಆ ಥರನೂ ಇರ್ಬೋದು. ಅಷ್ಟು ಬೇಗ ನಾವು ರಿಯಾಕ್ಟ್ ಮಾಡಿ ಸರಿಯಲ್ಲ ಅಂಥೇಳಿ ಸುಮ್ಮನೆ ಆದೆ. ಅಗೇನ್ 2 to 3 ಟೈಮ್ಸ್ ಅವ್ರು ಹಂಗೆ ಟಚ್ ಮಾಡ್ತಾಯಿದ್ರು. ನಂಗೆ ಹೆವಿ ಇರಿಟೇಟ್ ಆಗೋಯ್ತು. ಜೋರಾಗೆ ಬೈದ್ಬಿಟ್ಟು, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ಟಚ್ ಆಗ್ತಾ ಇರೋದು ಸೆನ್ಸ್ ಆಗ್ತಾ ಇದೆಯೋ ಇಲ್ವೋ? ಹೇಗೆ ಟಚ್ ಮಾಡ್ತಾ ಇದ್ದೀರಾ ನೀವು? ಅದು ಅಲ್ಲದೆ ಅಟ್ಲೀಸ್ಟ್ ಲೈಕ್ ನನಗಿಂತ ಒಂದು 6 ವರ್ಷ 7 ವರ್ಷ 10 ವರ್ಷ ಡಿಫ್ರೆನ್ಸ್ ಆದರೆ ಅದು ಲೈಕ್ ಅದು ಎಕ್ಸೆಪ್ಟ್ ಮಾಡಲ್ಲ. ಬಟ್ ಅದು ಒಂಥರ ಇವ್ರು ನನ್ನ ಅಪ್ಪನ ಏಜು ಇದ್ದಾರೆ, ನಾನು ಮಗಳ ಏಜ್ ಇದ್ದೀನಿ. ಹಾಗಾದ್ರೆ ಅವ್ರಿಗೆ ಹುಟ್ಟಿದ್ರೆ ಮಾತ್ರ ಮಕ್ಕಳ, ಬೇರೆಯವ್ರಿಗಾದರೆ ಮಕ್ಕಳಲ್ವಾ? ಸೊ ಚೆನ್ನಾಗಿ ಬೈದಲ್ಲಿರೋ ಕಂಡಕ್ಟರ್ ಎಲ್ಲ ಬೈದು ಕಪಾಲುಗೋಡಿ ಹಂಗೆ ಹಿಂಗೆ ಅಂತ ಆಯಿತು. ನಿಯರ್ಲಿ ಪುತ್ತೂರು ಆದಮೇಲೆ 2 ಸೀಟಿಗೆ ಶಿಫ್ಟ್ ಆದ. ನಂಗೆ ಈ ಕಡೆ ನಿದ್ದೆ ಸಾಲಿಲ್ಲ ಅಂತ 2 ಸೀಟಿಗೆ ವಿಂಡೋ ಕಡೆ ಹೋಗಿ ಕೂತ್ಕೊಂಡೆ. ಅಲ್ಲಿ ಪಕ್ಕದಲ್ಲಿ ಬೇರೆ ಎಲ್ಲ ಸೀಟ್ ಖಾಲಿದೆ. ಬಂದು ಅಲ್ಲೂ ಪಕ್ಕದಲ್ಲಿ ಒಂದು ಅಂಕಲ್ ಕೂತ್ಕೊಂಡ್ರು. ಮೇ ಬಿ ಕೂತ್ಕೊಳ್ಳಿ ಬಿಡು ಆ ಕಡೆ ಅಂಕಲ್, ಆ ಕಡೆ ಇದ್ದೋಗಿ ಅಂತ ಹೇಳೋಣ ಅಂತ. ಬಟ್ ಹೇಳಿದ್ರೆ ಮೇ ಬಿ ಅವ್ರಿಗೆ ಎಲ್ಲಿ ಮುಜುಗರ ಆಗುತ್ತೋ ಅಂತ ಓಕೆ ಕೂತ್ಕೊಳ್ಳಿ ಅಂತ ಬಿಟ್ಟೆ. ಫಸ್ಟು ಸ್ವಲ್ಪ ಜರಿಕೊಂಡು ಬಂದರು, ದಪ್ಪ ಇದ್ರಲ್ಲ, ಓಕೆ ಕೂತ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಆದ. ನೆಕ್ಸ್ಟ್ ಶೋಲ್ಡರ್ ಟಚ್ ಮಾಡ್ತಾಯಿದ್ರು. ಮೇ ಬಿ ಅದು ಕೂಡ ಎಕ್ಸೆಪ್ಟ್ ಓಕೆ ಅವ್ರಿಗೆ ಕಂಫರ್ಟಬಲ್ ಆಗ್ತಾ ಇಲ್ಲ ಹಂಗೆ ಹಿಂಗೆ ಅಂತ. ನೆಕ್ಸ್ಟ್ ಅವರು ಬಂದು ಬಾಡಿ ಎಲ್ಲ ಟಚ್ ಲೈಕ್ ಅನ್ಕಂಫರ್ಟಬಲ್ ಆಗಿ ಟಚ್ ಮಾಡ್ತಾ ಇದ್ದಾರೆ.
ನಾನು 2 ಟೈಮ್, ಬಿಕಾಸ್ ಆಲ್ ಆಫ್ ಅ ಸಡನ್ ರಿಯಾಕ್ಟ್ ಮಾಡೋದು ಸರಿ ಬರಲ್ಲ ಅದು. ಸೊ ಆಮೇಲಿಂದ ತೆಗೆದು ಕೈಗೆ ಜೋರಾಗಿ ಹೊಡೆದು, ಇಲ್ಲೋ ಆಯ್ತು ಮೇಲೆ ನೋಡ್ಬಲ್ಲಿ, ಜೋರಾಗಿ ಕೈಗೆ ಹೊಡೆದು ಚೆನ್ನಾಗಿ ಬೈದು, ನಿಮ್ಗೆ ಮಾನ ಮರ್ಯಾದೆ ಇಲ್ವಾ, ಮಗಳೇಜು ಅದು ಇದು ಅಂತೆಲ್ಲ ಬೈದು, ಇಲ್ಲಿ ಆಡಿದ್ದು ಚೆನ್ನಾಗಿ ಬೈದವರಿಗೆ ಅಮ್ಮನ ಪಕ್ಕ ಕೂತ್ಕೊಂಡೆ. ಬಟ್ ಐ ಥಾಟ್ ದ್ಯಾಟ್ 1 minute ಪಾಪನ ಕಳಿಸ್ಬಿಡ್ತೀನಿ. ಸೊ ಹೀಗೆಲ್ಲ ಆಗಿದ್ರಿಂದ ನನಗೆ ಲೈಕ್ ಅಂದರೆ ಕೊಡ್ಗಜ್ಜಾಗ ಹೋಗಿದ್ದಿದ್ದಾಗಲಿ ಎಲ್ಲ ಕ್ಲಿಪ್ಸ್ ಮಾಡಿದ್ದೆ, ಇಂಟ್ರೆಸ್ಟೇ ಇಲ್ಲೇ ಇರೋಂಗಾಗೋಯ್ತು. ಆ ಥಾಟಿಂದ ಆಚೆ ಬರೋಕ್ಕೆ ಆಗಲಿಲ್ಲ. ಲೈಕ್ ಹೇಗೆ ಅಪ್ಪ ಮಗಳು ವಯಸ್ಸಿರುತ್ತೆ, ಆ ಮಗಳು ವಯಸ್ಸಿರೋರ್ನು ಹಾಗೆ ನೋಡ್ತಾರೆ. ಲೈಕ್ ಎಲ್ಲಿದೆ ನಮಗೆ ಸೇಫ್ಟಿ? ಅಷ್ಟು ಜನ ಬಸ್ಸಲ್ಲಿ ಇದ್ರೂ ಕೂಡ ಅವ್ರು ಹಾಗೆ ನಮಗೆ ಬಿಹೇವ್ ಮಾಡ್ತಾರೆ. ಅಂದರೆ ಇಫ್ ಇನ್ ಕೇಸ್ ಯಾರೂ ಇಲ್ಲ ಅಂದಿದ್ರೆ ಹೇಗೆ? ನಾವು ಏನೇ ಸ್ಟ್ರಾಂಗ್ ಇರ್ಬೋದು, ನಾವು ಎಷ್ಟೇ ಸ್ಟ್ರಾಂಗ್ ಇರ್ಬೋದು, ಇವನ್ ಐ ಆಮ್ ಅ ಸ್ಪೋರ್ಟ್ಸ್ ಪ್ಲೇಯರ್ ಸ್ಟಿಲ್, ಕೋಲ್ಕತ್ತಾದಲ್ಲಿ ನಡೆದಿದ್ದು ಇನ್ಸಿಡೆಂಟಿಂದ ನನಗೆ ಆಚೆ ಹೋಗೋಕ್ಕೆ ಸೀರಿಯಸ್ಲಿ ಇವತ್ತಿಗೂ 7 o'clock ಮೇಲೆ ಭಯ. ಬಿಕಾಸ್ ವಾಟ್ ಎವರ್ ಇಟ್ ಮೇ ಬಿ, ನಾವು ಅಷ್ಟೊಂದು ಸ್ಟ್ರಾಂಗ್ ಎನಫ್ ಅಂತೂ ಅಲ್ಲ. ಲೈಕ್ ಇಮ್ಯಾಜಿನ್ ಮಾಡೋಕ್ಕೋಗಲ್ಲ ಆ ಸಿಚುವೇಶನ್ನ. ಸೊ ಆ ಥರ ಎಲ್ಲ ಥಾಟ್ಸ್ 2-3 ದಿನ ಅದರಲ್ಲೇ ಇದ್ದಿದ್ದರಿಂದ ಏನು ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ, ಆ ಥರ ಆಯಿತು. ಬಟ್ ಅಗೇನ್ ನಾನು ಸ್ಟಾರ್ಟ್ ಮಾಡೋಕ್ಕೆ ರೀಸನ್ ಒಂದು ಕಡೆ ಬಿಟ್ಬಿಟ್ಟೆ. ಯಾರು ಸಪೋರ್ಟ್ ಮಾಡ್ತಾರೆ ನಾನು ಮಾಡೋ ರೀಲ್ಸಿಗೆ, ನಾನೇನು ಮಾಡ್ತೀನಿ ಆ ಥರ ಲೈಕ್ ಪ್ಲ್ಯಾನ್ಸ್ ಏನೇ ಇರ್ಬೋದು ಮಾಡ್ತೀನಿ, ಆ ಥರ ಏನೇ ಇದ್ದರೂ ಯಾರು ಮಾಡ್ತಾರೆ ಹೋಗಿ, ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ನಂದೇನು ಸ್ಪೆಷಲ್ಲ ಅನ್ನೋ ಥರ ಬಂತು. ಬಟ್ ಇಬ್ಬರು ನನಗೆ ಮೆಸೇಜ್ ಹಾಕಿದ್ರು, ಅವ್ರ ನೇಮ್ ಹೇಳ್ತೀನಿ, ಬಟ್ ಅವ್ರು ಹೇಳಿದ್ರು, ನೀನು 7 days ವ್ಲಾಗ್ ಅಪ್ಲೋಡ್ ಮಾಡ್ತಾಯಿಲ್ಲ, ಯಾಕೆ? ಚೆನ್ನಾಗಿ ಮಾಡ್ತಿದ್ಯಾ, ಮಾಡು, ಸ್ಟಾಪ್ ಮಾಡಬೇಡ, ನಿನ್ನ ಮೇಲೆ ನಿನಗೆ ಕಾನ್ಫಿಡೆಂಟ್, ನೀನು ಕಳ್ಕೋಬೇಡ, ವ್ಲಾಗ್ ಕಂಟಿನ್ಯೂ ಮಾಡು, ಅಪ್ಲೋಡ್ ಮಾಡು ಅಂತ ಹೇಳಿದ್ರು. ಆ ಒಬ್ಬರು ಇಬ್ಬರು ನನಗೋಸ್ಕರ ಟೈಮ್ ಕೊಡ್ತಿದ್ದಾರೆ, ನನ್ನ ಅಪ್ಡೇಟ್ಸ್ಗಳನ್ನ ಅವ್ರು ಅಬ್ಸರ್ವ್ ಮಾಡ್ತಿದ್ದಾರೆ. ಅವರು ನಾನು ಅಪ್ಲೋಡ್ ಮಾಡೋದನ್ನು ಮಾಡದೇ ಇರೋದನ್ನ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅಂದಾಗ ಆ ಇಬ್ಬರು ಕೂಡ ನನಗೆ ಇಂಪಾರ್ಟೆಂಟ್ ಆಗ್ತಾರೆ. ಆ ಇಬ್ರಿಗೂ ಕೆಲಸ ಇಲ್ಲ, ನನ್ನ ವಿಡಿಯೋಗಳನ್ನ ನೋಡಲ್ಲ. ಸೊ ಅವರಿಗೋಸ್ಕರನಾದರೂ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಆ ರೀಸನ್ಗೆ ಅಗೇನ್ ಇದು ನಿಯರ್ಲಿ ಲಾಸ್ಟ್ ಸಂಡೇ ನಡೆದಿದ್ದು, ಇವತ್ತು ನೈಟ್ ಲೈಕ್ ಸ್ಯಾಟರ್ಡೆ ನೈಟ್ ನಡೆದಿದ್ದು ಇನ್ಸಿಡೆಂಟ್. 1 week ಆಯಿತು ಮೇ ಬಿ. ನಾನು ಆಲ್ಮೋಸ್ಟ್ ವಿಡಿಯೋಸ್ ಎಲ್ಲ ಇದೆ ಡಿಲೀಟ್ ಮಾಡಿಲ್ಲ, ಬಟ್ ಎಡಿಟ್ ಮಾಡೋಕ್ಕೆ ಹೋಗಲಿಲ್ಲ, ಹೋಗೋ ಕಡೆ ಅನ್ನೋ ಥರ ಆಯಿತು. ಬಟ್ ಸ್ಟಿಲ್ ಅವ್ರು ಮೆಸೇಜ್ ಮಾಡಿದ್ದು ಒಂಥರ ಕನೆಕ್ಟ್ ಆಯಿತು. ಓಕೆ, ನನಗೂ ನನ್ನ ವೀಡಿಯೋಸು ನೋಡ್ತಿದ್ದಾರೆ, ನನಗೂ ಅಟ್ಲೀಸ್ಟ್ ಒಬ್ಬರು ಇಬ್ಬರು ಲೈಕ್ ಮಾಡ್ತಿದ್ದಾರೆ ಅಂತ. ಸೊ ವಿ ಶುಡ್ ಕಂಟಿನ್ಯೂ, ದಿಸ್ ಈಸ್ ದ ಆ್ಯಕ್ಚುಯಲ್ ಪಾರ್ಟ್. ಲೈಕ್ ಅವರಿಬ್ರು ಕೇಳ್ತಿದ್ದಾರಲ್ಲ, ಅಷ್ಟನ್ನೇ ನಾನು ಅಚೀವ್ ಮಾಡಿರೋದು, ನನ್ನ ಸಕ್ಸಸ್ ಅಂತ ನಾನು ಅನ್ಕೋಬೋದು. ಸೊ ದಿಸ್ ಆರ್ ಆಲ್ ದ ರೀಸನ್ ನಾನು ಅವತ್ತು ಮೂಡ್ ಆಫ್ ಆಗಿ ಆಗಿದ್ದು ಇದು. ನಾನು ಅಗೇನ್ ಕಂಟಿನ್ಯೂ ಮಾಡ್ತೀನಿ, ಬ್ಲಾಗ್ಸ್ ಮಾಡ್ತೀನಿ, ಎಫ್ ಇಟ್ ಪಾಸಿಬಲ್ ರೀಲ್ಸ್ ಮಾಡ್ತೀನಿ. ಇವನ್ ನಂದು ಒಂದಷ್ಟು ಪರ್ಸ್ನಲ್ಸ್ ವರ್ಕ್ಸ್ ಇದೆ, ಸೊ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಇದನ್ನು ಮ್ಯಾನೇಜ್ ಮಾಡಬೇಕು. ಹೋಪ್ಸು ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಗುಡ್ ನೈಟ್. ಈ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡಿ, ಲೈಕ್ ಆ ವ್ಲಾಗ್ದು ಕಂಪ್ಲೀಟ್ ಅಲ್ಲಿ ಇಲ್ಲಿ ಚೂರು ಇರೋದು ವಿಡಿಯೋಸ್ನೆಲ್ಲ ಹಾಕ್ತೀನಿ. ಆ್ಯಕ್ಚುಲಿ ನಾನು ಟ್ರೈಪಾಡ್ ತೊಗೊಂಡೆ, ಆ ಟ್ರೈಪಾಡ್ ತೊಗೊಂಡಿದ್ದನ್ನು ಕೂಡ ಹಾಕೋಕ್ಕಾಗಲಿಲ್ಲ, ಎಲ್ಲನೂ ಆ್ಯಡ್ ಮಾಡಿ ಹಾಕ್ಕೊಡ್ತೀನಿ. ಲೈಕ್ ನಾನೇನೋ ಕೊಡ್ತಿದ್ದೀನಿ ಅಂತಲ್ಲ, ಹಾಕ್ತೀನಿ. ಸಪೋರ್ಟ್ ಮಾಡ್ತೀರ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ನಾನೇನು ಆ ಮಟ್ಟ ಬ್ಯೂಟಿನೋ ಇನ್ನೊಂದೋ ಮತ್ತೊಂದೋ ಅಂತನೋಲ್ಲ, ಆ ಮಟ್ಟ ಕಂಟೆಂಟ್ ಕ್ರಿಯೇಟರ್ ಅಂತನೋಲ್ಲ. ಇಟ್ಸ್ ಅ ಬಿಗಿನಿಂಗ್. ಪ್ರತಿಯೊಬ್ಬರು ಫಸ್ಟ್ ಸ್ಟೆಪ್ಪಲ್ಲಿ ಎಡುಕ್ತಾರೆ, ತಪ್ಪು ಮಾಡ್ತಾರೆ, ದರ್ ಇಸ್ ಲಾಟ್ಸ್ ಆಫ್ ಮಿಸ್ಟೇಕ್ಸ್ ಇರುತ್ತೆ. ಹೋಗ್ತಾನೆ ಎಲ್ಲರೂ ಕಲಿಯೋದು. ಒಂದು ಮಗು ಹೇಗೋ ಹಾಗೆ ಇದು ಜರ್ನಿ ಆಗಿರುತ್ತೆ. ನಿಮ್ಮ ಸಪೋರ್ಟ್ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.